ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಕೀರ್ತನೆ 63ರಿಂದ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು 63, ಸಾಮ್ 63. ಕೀರ್ತನೆ 63ರಲ್ಲಿ 22 ವಿಧವಾದ ಪ್ರಾರ್ಥನೆಗಳನ್ನು ನಾವು ನೋಡ್ಬೋದು. 22 ಟೈಪ್ಸ್ ಆಫ್ ಪ್ರೇಯರ್ಸ್. ಆದರೆ ಈ ಕೀರ್ತನೆ ಬರೀ 11 ವಚನಗಳು ಮಾತ್ರ ಇದೆ. ಈ 11 ವಚನಗಳಲ್ಲಿ 22 ವಿಧವಾದ ಪ್ರಾರ್ಥನೆಗಳು. 11 ಇಂಟು 2 22. ಹಾಗಾದರೆ 22 ವಿಧವಾದ ಪ್ರಾರ್ಥನೆಗಳನ್ನು ನಾವು ಇದರಲ್ಲಿ ನೋಡಿಕೊಳ್ತಿದ್ದೇವೆ. ಇಂದು ಇದನ್ನು ನಾನು ಓದಿದಾಗ ನನಗೆ ಆಶ್ಚರ್ಯವಾಯಿತು. ಯಾಕಂತ ಹೇಳಿದರೆ, ಹೌದು, ಪ್ರಾರ್ಥನೆ ಅಂದರೆ ನಾವು ದೇವರ ಹತ್ರ ಮಾತಾಡೋದು ಅಂತ ನಾವು ತಿಳ್ಕೊಂಡಿದ್ದೇವೆ. ಅದು ನಿಜ, ಅದು ಒಂದು ವಿಧ. ಆದರೆ ಇನ್ನೂ 21 ವಿಧಗಳಿದೆ ಪ್ರಾರ್ಥನೆಯಲ್ಲಿ. ಒಂದೊಂದಾಗಿ ಈ 22 ಕೂಡ ನಾವು ನೋಡಿಕೊಳ್ಳೋಣವೇ. ಬನ್ನಿರಿ. ಈ ಕೀರ್ತನೆ 63ನೇ ಕೀರ್ತನೆ ಕೂಡ ದಾವೀದನು ರಚಿಸಿದಂಥ ಕೀರ್ತನೆಯಾಗಿದೆ. ಮತ್ತು ಈ ಕೀರ್ತನೆ 42ನೇ ಕೀರ್ತನೆ 61ನೇ ಕೀರ್ತನೆಗೆ ಹೋಲುವಂಥದ್ದಾಗಿದೆ. It's similar to Psalm 42 and Psalm 61. ಸರಿ, 22 ವಿಧವಾದ ಪ್ರಾರ್ಥನೆಗಳು ಕೀರ್ತನೆ 63ರಲ್ಲಿ 11 ವಚನಗಳಲ್ಲಿ. ಮೊದಲನೇ ವಚನ, Psalm 63 verse 1. ದೇವರೇ, ಅದು ಒಂದು ಪ್ರಾರ್ಥನೆಯೇ. ಅದೆಂಥ ಪ್ರಾರ್ಥನೆ? ಇಟ್ಸ್ ಅನ್ ಅಡ್ರೆಸ್ಸಿಂಗ್ ಪ್ರೇಯರ್. ಅಡ್ರೆಸ್ಸಿಂಗ್ ಪ್ರೇಯರ್, ದೇವರನ್ನು ಸಂಬೋಧಿಸುವ ಪ್ರಾರ್ಥನೆ. ದೇವರೇ, ನೀನೇ, ನೀನು ಅಲ್ಲ, ನೀನೇ, ಯು ಅಲೋನ್, ಎಕ್ಸ್ಕ್ಲೂಸಿವ್ಲಿ ಯು ಗಾಡ್. ದೇವರೇ, ನೀನು ಮಾತ್ರ, ನೀನೇ ಅಂತ ಹೇಳಿದಾಗ ಅದೇನು ತೋರಿಸ್ತದೆ? ಅದು ಅನುಪಮತನ. ಪ್ರಾರ್ಥನೆಯಲ್ಲಿ ಅದು ಅನುಪಮತನವನ್ನು ತೋರಿಸ್ತದೆ. ನಿನ್ನ ಬಿಟ್ಟರೆ ಯಾರೂ ಇಲ್ಲ. ಯುನೀಕ್ನೆಸ್ ಆಫ್ ಪ್ರೇಯರ್, ಯುನೀಕ್ ಪ್ರೇಯರ್. ಮೊದಲನೇದು ಅಡ್ರೆಸ್ಸಿಂಗ್ ಪ್ರೇಯರ್, ಸಂಬೋಧಿಸುವ ಪ್ರಾರ್ಥನೆ. ಎರಡನೇದು ಅನುಪಮ ಅಥವಾ ಸರಿಸಾಟಿ ಇಲ್ಲದ ಪ್ರಾರ್ಥನೆ. ನೀನೇ, ಮೂರನೇ ಪದ ಮೊದಲನೇ ವಚನದಲ್ಲಿ, ದೇವರೇ ನೀನೇ ನನ್ನ ದೇವರು. ನನ್ನ ದೇವರು, ನನ್ನ ದೇವರು ಅಂತ ಹೇಳಿದಾಗ ಇಟ್ಸ್ ಎ ಪರ್ಸನಲ್ ಪ್ರೇಯರ್. ಹೌದು, ಹುದುವಾದ ಪ್ರಾರ್ಥನೆಯಿಂದ ವೈಯಕ್ತಿಕ ಪ್ರಾರ್ಥನೆಗೆ ಬಂತು. ದೇವರೇ ಅಂತ ಸ್ಟಾರ್ಟ್ ಮಾಡಿಬಿಟ್ಟು, ದೇವರೇ ನೀನೇ ನನ್ನ ದೇವರು, ದೇವರೇ ಅಂತ ಸಂಬೋಧಿಸಿ ಆನಂತರ ಕೀರ್ತನೆಗಾರನು ನನ್ನ ದೇವರು, ಮೈ ಗಾಡ್. ಕೆಲವು ಸಾರಿ ಸಣ್ಣ ಮಕ್ಕಳು ಕೆಲವು ಸಾರಿ ಮೈ ಡ್ಯಾಡಿ, ಮೈ ಪಾಪ, ಮೈ ಮಾಮ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ದಾವೀದನು ದೇವರನ್ನು ಸ್ವಂತವನ್ನಾಗಿ ಮಾಡಿಕೊಂಡಿದ್ದಾನೆ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ಡೇವಿಡ್ ಓನ್ಸ್ ಗಾಡ್ ಹಿಮ್ಸೆಲ್ಫ್. ದೇವರನ್ನೇ ದಾವೀದನು ಸ್ವಂತವನ್ನಾಗಿ ಮಾಡಿಕೊಂಡಿದ್ದಾನೆ. ನನ್ನ ವಾಚ್, ನನ್ನ ವಸ್ತು, ನನ್ನ ಹಣ, ನನ್ನ ಮನೆ, ಇವೆಲ್ಲ ಸಣ್ಣ 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 ವಿಷಯಗಳು. ಆದರೆ ಕೆಲವರು ಹೇಳ್ತಾರೆ, ನನ್ನ ದೇಶ, ನಮ್ಮ ಊರು ಒಳ್ಳೆಯದು, ನಮ್ಮ ಊರು, ಆ ಊರಿಗೆ ಸೇರಿದವನ್ನ ನಮ್ಮ ದೇಶ, ಹೆಮ್ಮೆಯಿಂದ ಒಳ್ಳೆಯದು. ಆದರೆ ಆ ಮನೆಗೂ ದೊಡ್ಡದಾಗಿ
ಊರಿಗೂ ದೊಡ್ಡದಾಗಿ, ದೇಶಕ್ಕೂ ದೊಡ್ಡದಾಗಿ ಇರುವಂಥ ಒಂದು ಸ್ವಂತತ್ವ, ಓನರ್ಶಿಪ್ ಏನಂದರೆ ನನ್ನ ದೇವರು. ನನ್ನ ಲೋಕ ಅಂತ ಯಾರು ಹೇಳೋದಿಲ್ಲ, ಭಾಳ ರೇರ್, ಅಪರೂಪ. ಆದರೆ ನನ್ನ ದೇವರು. ವಾವ್. 4ನೇದಾಗಿ, ನಾನು ನಿನ್ನ ದರ್ಶನವನ್ನು ಅಂತ ಹೇಳುವಾಗ ದರ್ಶನೆಯ ಪ್ರಾರ್ಥನೆ, ವಿಷನರಿ ಪ್ರೇಯರ್. ಕುತೂಹಲದಿಂದ, ಮೊದಲನೇ ವಚನದಲ್ಲೇ ಇದ್ದೇ, ಇನ್ನು ನಾವು ಮೊದಲನೇ ವಚನದಲ್ಲೇ ಇದ್ದೇವೆ. 5ನೇ ವಿಧವಾದ ಪ್ರಾರ್ಥನೆ ನಾವು ನೋಡ್ತಾ ಇದ್ದೇವೆ, 5th ಟೈಪ್ ಆಫ್ ಪ್ರೇಯರ್. ಯಾಕಂದರೆ 11ನೇ ವಚನ ಬರೋಷ್ಟರೊಳಗೆ ನಾವು 22 ವಿಧವಾದ ಪ್ರಾರ್ಥನೆಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಸರಿ, ಕುತೂಹಲದಿಂದ ಅಂತ ನೋಡುವಾಗ ಕುತೂಹಲದ ಪ್ರಾರ್ಥನೆ. ಪ್ರೇಯರ್ ಶುಡ್ ನೆವರ್ ಬಿಕಮ್ ಬೋರಿಂಗ್. ಪ್ರಾರ್ಥನೆ ಎಂದು ಅದು ನಿರುತ್ಸಾಹದ ಪ್ರಾರ್ಥನೆಯಾಗಿರಬಾರ್ದು. ಅದು ಉತ್ಸಾಹದ, ಕುತೂಹಲದ. ಕೆಲವು ಸಾರಿ ಕೆಲವರು ಪ್ರಾರ್ಥನೆ ಮಾಡುವಾಗ ಅದರಲ್ಲಿ ಯೌವನಸ್ಥರು ಭಾಳ ನಿರುತ್ಸಾಹದಿಂದ ಪ್ರಾರ್ಥನೆ ಮಾಡುವಾಗ ನನಗೆ ಸ್ವಲ್ಪ ಕಸಿಬಿಸಿ ಅನಿಸ್ತದೆ. ನಾನು ಆ ರೀತಿಯಾಗಿದ್ದೆ. ಆದರೆ ಕುತೂಹಲದಿಂದ, ಅರ್ನೆಸ್ಟ್ಲಿ, ಕುತೂಹಲದಿಂದ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ಪ್ರೇಯರ್ ಆಫ್ ಎಕ್ಸ್ಪೆಕ್ಟೇಷನ್, ಎದುರು ನೋಡುವಿಕೆಯ ಪ್ರಾರ್ಥನೆ. ಇವೆಲ್ಲ ಒಂದೇ ಸಾರಿ ನಮ್ಗೆ ಬರೋದಿಲ್ಲ. ಅದಕ್ಕೆ ದೇವರ ಆತ್ಮನ ಸಹಾಯ ನಾನು ತಗೋಬೇಕು. ನನಗೂ 22 ವಿಷಯಗಳು ಒಂದೇ ಸಾರಿ ಬರಲ್ಲ. ಒಂದು ಬಂದರೆ ಒಂದು ಬರಲ್ಲ, ಇನ್ನೊಂದು ಬಂದರೆ ಇನ್ನೊಂದು ಬರ್ತದೆ, ಒಂದು ಬಂದರೆ 19 ಬರಲ್ಲ, 2 ಬಂದರೆ 20 ಬರಲ್ಲ. ಆದರೆ ದೇವರ ಸಹಾಯದಿಂದ, ದೇವರ ಆತ್ಮನ ಸಹಾಯದಿಂದ, ಸದಾ ಪ್ರಾರ್ಥಿಸುವ ಯೇಸು ಕರ್ತನ ಸಹಾಯದಿಂದ ನಾವು ಮಾಡತಕ್ಕದ್ದು. 7ನೇದಾಗಿ, ನನ್ನ ಆತ್ಮವು ನಿನಗಾಗಿ ಆತುರಕೊಳ್ಳುತ್ತದೆ. ನಿನಗಾಗಿ ಅಂತ ನೋಡುವಾಗ ಅದೇನು ತೋರಿಸ್ತದೆ ಅಂತೇಳ್ಬಿಟ್ಟು ನೋಡುವಾಗ ಲಾಂಗಿಂಗ್ ಪ್ರೇಯರ್, ಬಯಕೆಯ ಪ್ರಾರ್ಥನೆ, ನಿನಗಾಗಿ ಆತುರಗೊಳ್ಳುವ ಪ್ರಾರ್ಥನೆ. ನನ್ನ ಶರೀರವು ಕಂದಿ ಹೋಗುತ್ತದೆ. ಅದು ಕೂಡ ಒಂದು ಪ್ರಾರ್ಥನೆಯಾಗಿ ನಾವು ತಗೊಳ್ಳೋಣವೇ. ಯಾಕಂತ ಹೇಳಿದ್ರೆ ಒಂದು ವಿಧವಾದಂಥ ಕಂದಿ ಹೋಗುವಿಕೆ. ನೀನು ಕಾಣದಿರಲು ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸೆಂಬಂಥ ಆ ಹಾಡಿನಲ್ಲಿ ನೀನು ಕಾಣದಿರಲು ಕಳೆಗುಂದುವೇನು. ಹೌದು, ಇಲ್ಲಿ ನನ್ನ ಶರೀರವು ಕಂದಿ ಹೋಗ್ತದೆ ಅಂತೇಳ್ಬಿಟ್ಟು ಅದು ಕೂಡ ಒಂದು ವಿಧವಾದ ಎಕ್ಸ್ಪ್ರೆಷನ್ ಆಫ್ ಎ ಪ್ರೇಯರ್. 2ನೇ ವಚನದಲ್ಲಿ ಈಗ ನೋಡ್ರಿ, 1ನೇ ವಚನದಲ್ಲಿ 8 ವಿಧವಾದ ಪ್ರಾರ್ಥನೆ ನೋಡಿಬಿಟ್ಟಿದ್ದೀವಿ ನಾವು. 2ನೇ ವಚನಕ್ಕೆ ನಾವು ಹೋಗೋಣ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು, ಪ್ರಭಾವವನ್ನು ಕಂಡ ಪ್ರಕಾರ ದೇವರ ಪ್ರಭಾವ ನಾನು ಕಂಡೆ. ದೇವರೇ ನಿನ್ನ ಮಹತ್ತನ್ನು ನಾನು ಕಂಡೆ. ಆ ರೀತಿಯಾಗಿ ಕಂಡ ಪ್ರಕಾರ ಅಂತ ಹೇಳಿದ ಮೇಲೆ ಕಾಣುವ ಪ್ರಾರ್ಥನೆ, ಸೀಯಿಂಗ್ ಪ್ರೇಯರ್. ಕಂಡ ಪ್ರಕಾರ ಆಲಯಕ್ಕೆ ಹೋಗಿಬಿಟ್ಟಾಗ ಅವನು, ಈ ದಾವಿದನು ಅಲ್ಲಿರುವಂಥ ಒಂದು ಡೆಕೋರೇಷನ್, ಆ ಒಂದು ಆಲಯದ ಅಲಂಕಾರವನ್ನು ನೋಡಿದೆ. ಆಲಯದಲ್ಲಿ ದೇವರ ಮಹತ್ತನ್ನು, ದೇವರ ಪ್ರಭಾವ, ಮಹಿಮೆಯನ್ನು ಕಂಡಂತೆ ಕಾಣುವ ಪ್ರಾರ್ಥನೆ. 2ನೇ ವಚನದ ಕೊನೆ ಭಾಗ, ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ಅಂದರೆ ವರ್ತಮಾನ ಕಾಲದ ಪ್ರಾರ್ಥನೆ, ಎ ಪ್ರೇಯರ್ ಆಫ್ ಪ್ರೆಸೆಂಟ್ ಟೆನ್ಸ್. ಯಾಕಂದರೆ ಆ ಒಂದು ಕಾಣುವ ಅನುಭವ ಅದು ಸತತವಾದ ಅನುಭವ. ಇಟ್ ಶುಡ್ ನಾಟ್ ಬಿ ಎ ಪಾಸ್ಟ್ ಎಕ್ಸ್ಪೀರಿಯನ್ಸ್. ದೇವ್ರನ್ನೂ ಒಂದು 10 ವರ್ಷಗಳ ಹಿಂದೆ ಕಂಡೆ, ಹೋದ ವರ್ಷ ನನಗೆ ದೇವರ ಒಂದು ಅನುಭವ ಆಯಿತು. ಇಲ್ಲ, ಅದು ಕಂಟಿನ್ಯೂಯಸ್ ಎಕ್ಸ್ಪೀರಿಯನ್ಸ್. ಹಾಗಾದರೆ ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೇಯರ್, ಸತತ ಪ್ರಾರ್ಥನೆ. 3ನೇ ವಚನದಲ್ಲಿ ನಿನ್ನ ಪ್ರೇಮಾನುಭವವು ಜೀವಕ್ಕಿಂತ ಶ್ರೇಷ್ಠ. ಏನಂತ ಹೇಳೋಣ? ಅಬೌವ್ ಲೈಫ್ ಪ್ರೇಯರ್.
ಜೀವಕ್ಕಿಂತ ಶ್ರೇಷ್ಠ ಪ್ರಾರ್ಥನೆ. ಅಂದರೆ ಜೀವ ಭಾಳ ಇಂಪಾರ್ಟೆಂಟು. ಆದರೆ ಈ ಭಕ್ತನು ದಾವಿದನು ತನ್ನ ಜೀವನದಲ್ಲಿ ಬಂದಾಗ ತನ್ನ ಜೀವಕ್ಕಿಂತಲೂ ಶ್ರೇಷ್ಠವಾದಂಥ ಒಂದು ಅನುಭವಕ್ಕೆ ಬರ್ತಾನೆ ರೀ. ಇಟ್ಸ್ ಅ ಹೈಯರ್ ಲೆವೆಲ್, ಉನ್ನತ ಅನುಭವ. ಕೆಲವು ಸಾರಿ ಜನರು ಹೇಳ್ತಾರಲ್ಲ, ಗಾಡ್ ಈಸ್ ಟೇಕಿಂಗ್ ಯು ಟು ಎ ಹೈಯರ್ ಲೆವೆಲ್, ಡಿಫ್ರೆಂಟ್ ಲೆವೆಲ್, ಬೇರೆ ಇನ್ನು ಉನ್ನತ ಒಂದು ಮಟ್ಟಕ್ಕೆ ದೇವ್ರು ನಿಮ್ಮ ಕೊಂಡೊಯ್ತಾನೆ ಅಂತ ಹೇಳುವಾಗ, ಇಲ್ಲಿ ದಾವಿದನ ಅನುಭವ ನನ್ನ ಜೀವಕ್ಕಿಂತಲೂ ಮೇಲಾದಂಥ ಒಂದು ಅನುಭವ. ಪ್ರಾರ್ಥನೆ ಜೀವಕ್ಕಿಂತಲೂ ಶ್ರೇಷ್ಠವಾದಾಗ ಅದು ಒಂದು PhD ಯ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿ ಕೆಲವು PhDಗಳನ್ನು ನಾವು ಪಡ್ಕೊಳ್ಬೋದು. ಇದು ಒಂದು PhD. 3ನೇ ವಚನ 2ನೇ ಭಾಗ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವ ಪ್ರಾರ್ಥನೆ. ನನ್ನ ಜೀವಮಾನದಲ್ಲೆಲ್ಲ 4ನೇ ವಚನ, ಹೀಗೆಯೇ ನಿನ್ನನ್ನು ಹಾಡಿ ಹರಸುತ್ತಾ ಅಂತ ಹೇಳುವಾಗ ಹಾಡುವ ಪ್ರಾರ್ಥನೆ. ಹಾಡು ಕೂಡ ಪ್ರಾರ್ಥನೆಯೇ. ಹಾಡಿ ಹರಸುವ ಪ್ರಾರ್ಥನೆ. ವಾವ್! ಇದು 13ನೇ ವಿಧವಾದ ಪ್ರಾರ್ಥನೆ. 22 ವಿಧವಾದ ಪ್ರಾರ್ಥನೆಗಳು 11 ವಚನದಲ್ಲಿ ಕೀರ್ತನೆ 63ರಲ್ಲಿದೆ. ಅದರಲ್ಲಿ 13ನೇದು ಬಂದಿದ್ದೇವೆ. 14ನೇದಾಗಿ ನಾವು ನೋಡುವಾಗ ಅಲ್ಲಿ ಏನಂತ ಬರೆದಿದೆ, ನಿನ್ನ ಹೆಸರೆತ್ತುವ ಪ್ರಾರ್ಥನೆ. ನೇಮಿಂಗ್ ಪ್ರೇಯರ್, ಲಿಫ್ಟಿಂಗ್ ದ ನೇಮ್ ಪ್ರೇಯರ್, ಪ್ರೇಯರ್ ಆಫ್ ಲಿಫ್ಟಿಂಗ್ ಗಾಡ್ಸ್ ನೇಮ್. ದೇವರ ಹೆಸರೆತ್ತುವಂಥ ಪ್ರಾರ್ಥನೆ. ನನ್ನನ್ನಲ್ಲ, ಬೇರೆ ಸೇವಕನನ್ನಲ್ಲ, ಒಂದು ಸಮಸ್ಯೆಯನ್ನಲ್ಲ, ಸಮಸ್ಯೆ ಇರ್ಬೋದು, ನನ್ನ ಪಾಪವನ್ನಲ್ಲ, ಹೌದು ಅದು ಸಾಧ್ಯ. ಆದರೆ ಅದನ್ನೇ ನಾನು ದೊಡ್ಡದಾಗಿ ಮಾಡಿ ದೇವರನ್ನು ಚಿಕ್ಕದಾಗಿ ಮಾಡೋದು ಬೇಡ. ದೇವರ ಹೆಸರೆತ್ತಿ ಪ್ರಾರ್ಥಿಸುವಂಥದ್ದು 14ನೇ ವಿಧವಾದ ಪ್ರಾರ್ಥನೆ. ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. 15ನೇ ವಿಧವಾದ ಪ್ರಾರ್ಥನೆ, ಕೈ ಮುಗಿಯುವ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಕೆಲವು ಸಾರಿ ಹೀಗೆ ಪ್ರಾರ್ಥನೆ ಮಾಡುವಂಥದ್ದನ್ನು ನಾನು ನೋಡಿದ್ದೇನೆ. ನಾನು ಆ ರೀತಿಯಾಗಿ ಇದ್ದಿದ್ದು ಉಂಟು. ಆದರೆ ಇದು ಕೂಡ ಪ್ರಾರ್ಥನೆ ಆಗಲಿಕ್ಕೆ ಸಾಧ್ಯ. ಕೈ ಮುಗಿಯುವ ಪ್ರಾರ್ಥನೆ. ಒಬ್ಬ ಸಹೋದರನು ಮತ್ತೊಬ್ಬ ಸ್ನೇಹಿತನಿಗೆ ಸಹಾಯ ಮಾಡಿದ್ದು ಆ ಪ್ರೇಯಿಂಗ್ ಹ್ಯಾಂಡ್ಸ್ ಎಂಬಂಥದ್ದನ್ನು ಮಾಡೋದರಿಂದ ಅಂತ ಹೇಳ್ಬಿಟ್ಟು ಅದರ ಹಿಂದೆ ಒಂದು ಕಥೆನೇ ಇದೆ, ಆ ಪ್ರಾರ್ಥಿಸುವ ಹಸ್ತದ ಕುರಿತಾಗಿ. ಇಲ್ಲಿ ಕೂಡ ಕೈ ಮುಗಿಯುವ ಪ್ರಾರ್ಥನೆ. ಹಾಗೆಯೇ ಮುಂದೆ ಬಂದಾಗ, ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ಹೌದು, ಯಾವಾಗ ದೇವರನ್ನು ನನ್ನ ದೇವರನ್ನಾಗಿ ಮಾಡಿಕೊಂಡು ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಒಳ್ಳೆ ಊಟ ಮಾಡಿದ ಹಾಗೆ, ನಮ್ಮ ಫೇವ್ರೇಟ್ ಊಟ ಮಾಡಿದ ಹಾಗೆ ನಮಗೆ ಅನಿಸ್ತದೆ. ಆದ ಕಾರಣ 5ನೇ ವಚನದಲ್ಲಿರುವಂಥ ಅದನ್ನು ಸಂತುಷ್ಟ ಪ್ರಾರ್ಥನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 16ನೇ ವಿಧವಾದ ಪ್ರಾರ್ಥನೆ ಅದು. 16th ಟೈಪ್ ಆಫ್ ಪ್ರೇಯರ್, ಇಟ್ಸ್ ಎ ಕಂಟೆಂಟ್ ಆರ್ ಸ್ಯಾಟಿಸ್ಫ್ಯಾಕ್ಟರಿ ಪ್ರೇಯರ್. ಮುಂದೆ ಹಾಗೆ 5ನೇ ವಚನದ 2ನೇ ಭಾಗ ನೋಡುವಾಗ, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವ ಪ್ರಾರ್ಥನೆ. ಅದು ಉತ್ಸಾಹ ಧ್ವನಿಯ ಪ್ರಾರ್ಥನೆ ಅಂತಾದರೆ ಹೇಳ್ಬೋದು. ಉತ್ಸಾಹ ಧ್ವನಿಯಿಂದ ಕೊಂಡಾಡುವ ಪ್ರಾರ್ಥನೆ, ಅದು ಕೂಡ ಒಂದು ಪ್ರಾರ್ಥನೆ. ರಾತ್ರಿಯ ಜಾವದಲ್ಲಿ 6ನೇ ವಚನ, ನಾನು ಹಾಸಿಗೆ ಮೇಲಿದ್ದು ನಿನ್ನನ್ನು ಸ್ಮರಿಸುವಾಗ. ಹಾಸಿಗೆ ಮೇಲಿದ್ದು ದೇವರನ್ನು ಸ್ಮರಿಸುವಾಗ, ಅದು 18ನೇ ವಿಧವಾದ ಪ್ರಾರ್ಥನೆ. ಏನದು? ಸ್ಮರಿಸುವ ಪ್ರಾರ್ಥನೆ. ಯಾರನ್ನು? ದೇವರನ್ನು ಸ್ಮರಿಸುವ ಪ್ರಾರ್ಥನೆ. ಪೌಲನು ತಿಮೋತಿನಿಗೆ ಬರೆಯುವಾಗ, ನಿನ್ನನ್ನು ಸ್ಮರಿಸ್ತೇನೆ ರಾತ್ರಿ ಹಗಲು ಅಂತ ಹೇಳ್ತಾನೆ ದೇವ್ರ ಮುಂದೆ. ಇಲ್ಲಿ ಕೂಡ ನಾವು
ದೇವರನ್ನೇ ನಾವು ಸ್ಮರಿಸಿ ಅಥವಾ ದೇವರ ಮುಂದೆ ಬೇರೆಯವರನ್ನು ಸ್ಮರಿಸುವ ಪ್ರಾರ್ಥನೆ. 18ನೇದು, ರಾತ್ರಿ ಜಾವದಲ್ಲಿ 6ನೇ ವಚನದ 2ನೇ ಭಾಗ, ರಾತ್ರಿ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ಐ ವಿಲ್ ಬಿ ಮೆಡಿಟೇಟಿಂಗ್ ಡ್ಯೂರಿಂಗ್ ನೈಟ್ ಟೈಮ್ಸ್. ಧ್ಯಾನಿಸುವ ಪ್ರಾರ್ಥನೆ. 19ನೇದು, ಧ್ಯಾನಿಸುವ ಪ್ರಾರ್ಥನೆ, ಪ್ರೇಯರ್ ಆಫ್ ಮೆಡಿಟೇಷನ್. ಯಾಕೆ ಆ ರೀತಿಯಾಗಿ ಹೇಳ್ತಿದ್ದಾನೆ? 7ನೇ ವಚನದಲ್ಲಿ ನೋಡ್ತೀವಿ, ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ. ದೇವರು ಸಹಾಯಕನು ಅಂತ ಹೇಳುವಾಗ ಅದು ಪವಿತ್ರಾತ್ಮನನ್ನು ಕೂಡ ಸೂಚಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನೆಂಬ ಮೊದಲನೇ ಯೋಹಾನನಲ್ಲಿ ಬರೆದಂಥ ಒಂದು ಮಾತು ಏನಂತ ಹೇಳಿದ್ರೆ, 1ನೇ ಯೋಹಾನ ಮತ್ತು 2ನೇ ಅಧ್ಯಾಯದಲ್ಲಿ, ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕ ನಮಗಿದ್ದಾನೆ. ನೋಡಿದರೆ ಯೇಸು ಕ್ರಿಸ್ತನ ಒಂದು ಚಿತ್ರ ಇಲ್ಲಿ ಬಂದುಬಿಡ್ತು. ಸಹಾಯಕನಾಗಿದ್ದೀಯಲ್ಲ. 7ನೇ ವಚನ. 20ನೇ ವಚನದಲ್ಲಿ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದು, ಆಮೇಲೆ ಏನಂತಿದೆ? ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ಅದು ಕೂಡ ಒಂದು ಪ್ರಾರ್ಥನೆ. ರಿಜಾಯ್ಸಿಂಗ್ ಇನ್ ದ ಲಾರ್ಡ್ ಈಸ್ ಆಲ್ಸೋ ಎ ಪ್ರೇಯರ್. ಬರೀ ಆನಂದ ಅಲ್ಲ, ಕೀರ್ತನೆಗಾರನು ಆನಂದ ಘೋಷ ದೇವರ ಸನ್ನಿಧಾನದಲ್ಲಿ. ಜನರಿಗೂ ಸಾಕ್ಷಿ, ದೇವರ ಕಡೆ ಕೂಡ ಅದು ಮಾಡುವಂಥದ್ದು. 8ನೇ ವಚನ ನೆನಪಿರಲಿ, ನಾವು ಏನು ನೋಡ್ಕೊಳ್ತಿದ್ವಿ ಅಂದರೆ 22 ವಿಧವಾದ ಪ್ರಾರ್ಥನೆಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ 20ನೇದು ನಾವು ಬಂದಿದ್ವಿ, ಇನ್ನೂ 2 ಇದೆ. ಸರಿ, 8ನೇ ವಚನ, ಕೀರ್ತನೆ 63ರಲ್ಲಿ 22 ವಿಧವಾದ ಪ್ರಾರ್ಥನೆಗಳು. 20ವರೆಗೆ ನಾವು ಬಂದಿದ್ದೇವೆ, ಇನ್ನು 2 ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 8ನೇ ವಚನದಲ್ಲಿ, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು. ವಾವ್! ಇದನ್ನು ನಾನು ಏನಂತ ಕರಿತೀನಿ? ಅಂಟಿಕೊಳ್ಳುವ ಪ್ರಾರ್ಥನೆ, ಪ್ರೇಯರ್ ಆಫ್ ಅಟ್ಯಾಚ್ಮೆಂಟ್. ದೇವರಿಗೆ ಅಂಟಿಕೊಂಡಿರುವಂಥದ್ದೇ ಒಂದು ಪ್ರಾರ್ಥನೆ. ದೇವರಿಗೆ ಅಂಟಿಕೊಳ್ಳದೆ ಬಾಯಿಂದ ನಾವು ಪ್ರಾರ್ಥನೆ ಮಾಡಿದರೆ ಅದು ಪೂರ್ಣ ಪ್ರಾರ್ಥನೆ ಅಲ್ಲ, ಪ್ರಾರಂಭಿಕ ಪ್ರಾರ್ಥನೆ. ಆದರೆ ದೇವರೊಂದಿಗೂ ನಮಗೆ ಲಿಂಕ್ ಇದ್ದರೆ, ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಅಂತ ದೇವರು ಮತ್ತಾಯ 15ರಲ್ಲಿ ಹೇಳಿದಂತೆ ನಮಗಾಗಬಾರ್ದು. ಕೀರ್ತನೆಗಾರನ ದೇವರಿಗೆ ಅಂಟಿಕೊಂಡಿದ್ದನು, ಮನಸ್ಸು ಅಂಟಿಕೊಂಡಿತ್ತು, ಬಾಯಿ ಮಾತಾಡ್ತಿತ್ತು. ಹೌದು. ಕೊನೆಯದಾಗಿ ನೋಡುವಾಗ 22ನೇ ವಿಧವಾದ ಪ್ರಾರ್ಥನೆ ಏನಾದರೆ, ನನ್ನ ಆತ್ಮವನ್ನೇ ನಾನು ಅಂಟಿಕೊಂಡು ಹಿಂಬಾಲಿಸುತ್ತಿರುವುದು. ಯಾರು ಹಿಂಬಾಲಿಸೋದು? ಆತ್ಮ ದೇವರನ್ನು ಹಿಂಬಾಲಿಸ್ತಾ ಇರುವಂಥದ್ದು ಒಂದು ಪ್ರಾರ್ಥನೆ. ಇಟ್ಸ್ ಎ ಪ್ರೇಯರ್ ಆಫ್ ಫಾಲೋವಿಂಗ್, ಸೋಲ್ ಫಾಲೋವಿಂಗ್ ಗಾಡ್ ಹೂ ಇಸ್ ಎ ಸ್ಪಿರಿಟ್. ಆತ್ಮಸ್ವರೂಪನಾಗಿರುವಂಥ ದೇವರನ್ನು ಆತ್ಮವು ಹಿಂಬಾಲಿಸುವಂಥ ಒಂದು ಪ್ರಾರ್ಥನೆ 22ನೇ ಪ್ರಾರ್ಥನೆ ಅಂತ ನಾವು ನೋಡ್ತೀವಿ. ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು ಅಂತ ಹೇಳಿಬಿಟ್ಟು 11ನೇ ವಚನ ಈ ರೀತಿಯಾಗಿ ಮುಕ್ತಾಯವಾಗ್ತದೆ. 63ನೇ ಕೀರ್ತನೆ 11ನೇ ವಚನ, ಅರಸನೋ ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನ ಚಿತ್ರ ಮತ್ತೊಂದು ಆವೃತ್ತಿಯಲ್ಲಿ ಬಂದಿದೆ. ಸಹಾಯಕನಾಗಿ ಬಂದಿದೆ, ಇಲ್ಲಿ ಅರಸನಾಗಿ ಬಂದಿದೆ. ಅರಸನು ದೇವರಲ್ಲಿ ಆನಂದಿಸುವನು. ಹೌದು, ಅರಸನ ಒಂದು ಅನುಭವ ಎಂಥ ಅರಸನ ಅನುಭವ? ದೇವರೇ ನೀನೇ ನನ್ನ ದೇವರು ಎಂಬ ಅನುಭವ ಇರುವ ಅರಸನು ಕರ್ತನಾದ ಯೇಸು ಕ್ರಿಸ್ತನಿಗೆ ಅದು ಇತ್ತು. ಅಂಥ ಅರಸನು ದೇವರಲ್ಲಿ
ಆನಂದಿಸುತ್ತಿರುವನು. ಹೌದು, ನಾವು ದೇವರಲ್ಲಿ ಇರುವಂಥದ್ದು ಅಷ್ಟೇ ಅಲ್ಲ, ದೇವರಲ್ಲಿ ಆನಂದಿಸುವವರಾಗಿರಬೇಕು. ಯಾರೋ ಒಬ್ಬರು ಹೇಳಿದರು, ಜಾಯ್ ಈಸ್ ಅ ಪಿಕ್ಚರ್ ಆಫ್ ಡೆಡಿಕೇಶನ್ ಎಂಬುದಾಗಿ. ಪ್ರತಿಷ್ಠೆಯ ಒಂದು ಗುರುತು ಆನಂದ ಎಂಬುದಾಗಿ. ಯಾಕಂದರೆ ಕರ್ತನಲ್ಲಿ ಆನಂದಿಸುವಾಗ ನಮಗೆ ಅದು ಬಲವಾಗಿರ್ತದೆ. ಬಲವಾಗಿ ಪ್ರಾರ್ಥಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕೀರ್ತನೆ 63ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.